ವೆಲ್ಕಮ್ ಟು ವಿದ್ಯಾಪಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪಾರ್ಟ್ 1ನಲ್ಲಿ 50 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಲಾಗಿದೆ. ಈಗ ಈ ಒಂದು ವಿಡಿಯೋದಲ್ಲಿ 50ರಿಂದ 100 ಪ್ರಶ್ನೆಗಳವರೆಗೆ ಉತ್ತರವನ್ನು ತಿಳಿಯೋಣ. ಲೋಕಸಭೆಯ ಮೊದಲ ಅಧಿವೇಶನ ಪ್ರಾರಂಭವಾದ ದಿನ ಮೇ 13, 1952. ಇಂದಿರಾ ಗಾಂಧಿಯವರು ಚಿಕ್ಕಮಗಳೂರು ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಯಾಗುವ ಮೊದಲು ಆ ಕ್ಷೇತ್ರದ ಸಂಸತ್ ಸದಸ್ಯರು ಯಾರಾಗಿದ್ದರು ಅಂತ ಕೊಟ್ಟಿದ್ದಾರೆ. ಡಿ ಬಿ ಚಂದ್ರಗೌಡ ಅವರು. ಭಾರತದಲ್ಲಿ ಪರಮ್ ಎಂಬ ಸೂಪರ್ ಕಂಪ್ಯೂಟರನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಸಿಡಾಕ್ ಹೌದು. ಓಕೆನಾ. 53ನೇ ಪ್ರಶ್ನೆ, ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಡಿ, ಪ್ರದರ್ಶಕ. ಸ್ಕ್ಯಾನರ್, ಲೈಟ್ ಪೆನ್, ಮೌಸ್ ಇವು ಇನ್ನು ಪುಟ್ ಆಗಿರ್ತಕ್ಕಂಥದ್ದು. ಓಕೆನಾ. 54ನೇ ಪ್ರಶ್ನೆ, ಮೊದಲನೇ ಪೀಳಿಗೆಯ ಕಂಪ್ಯೂಟರ್ಗಳಲ್ಲಿದ್ದ ಮುಖ್ಯ ಭಾಗ ನಿರ್ವಾತ ನಳಿಕೆ ಅಂದರೆ ವ್ಯಾಕ್ಯೂಮ್ ಟ್ಯೂಬ್. ಟ್ರಾನ್ಸಿಸ್ಟರ್ ಸೆಕೆಂಡ್. ಐಸಿ ಇದು 3ನೇ ಪೀಳಿಗೆ. ಮೈಕ್ರೋಪ್ರೊಸೆಸರ್ ಇದು 4ನೇ ಪೀಳಿಗೆ. ಓಕೆನಾ. 55ನೇ ಪ್ರಶ್ನೆ, ಗಣಕಯಂತ್ರದ ಪರದೆಯ ಮೇಲೆ ನೇರವಾಗಿ ಬರೆಯುವ ಸಾಧನ ಲೈಟ್ ಪೆನ್. ಭಾರತದ ಮೊದಲ ಮಹಿಳಾ ವಿದೇಶಾಂಗ ಕಾರ್ಯದರ್ಶಿ ಯಾರು? ಕೋಕಿಲಾ ಅಯ್ಯರ್. ಭಾರತ ಸಂವಿಧಾನದ ಯಾವ ಒಂದು ವಿಧಿಯನ್ವಯ ಪ್ರತಿಯೊಂದು ರಾಜ್ಯಕ್ಕೆ ರಾಜ್ಯಪಾಲರ ನೇಮಕ ನಡೆಯುತ್ತದೆ ಅಂತ ಕೊಟ್ಟಿದ್ದಾರೆ. 153ನೇ ವಿಧಿ. ನೆಕ್ಸ್ಟ್ ಪ್ರಶ್ನೆ, ಉಪರಾಷ್ಟ್ರಪತಿ ಆಯ್ಕೆಯಲ್ಲಿ ಭಾಗವಹಿಸುವವರು ಅಂತ ಕೊಟ್ಟಿದ್ದಾರೆ. ಲೋಕಸಭೆ ಮತ್ತು ರಾಜ್ಯಸಭೆಯ ಎಲ್ಲ ಸದಸ್ಯರು ಉಪರಾಷ್ಟ್ರಪತಿಯ ಒಂದು ಚುನಾವಣೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು. ವಾಯ್ಸ್ ಆಫ್ ಕಾನ್ಸೈನ್ಸ್ ಅಂತಂದರೆ ಈ ಒಂದು ಕೃತಿಯ ಲೇಖಕರು ವಿ ಗಿರಿಯವರು. 60ನೇ ಪ್ರಶ್ನೆ, ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ಸರಿಯಾಗಿರ್ತಕ್ಕಂಥ ಹೇಳಿಕೆ ನೋಡೋಣ. ಲೋಕಸಭೆಯಲ್ಲಿ ಅವಿಶ್ವಾಸ ನಿರ್ಣಯ ಮಂಡಿಸುವಾಗ ಅದನ್ನು ಯಾವ ಕಾರಣಗಳನ್ನು ಆಧರಿಸಿ ಮಂಡಿಸಲಾಗುತ್ತದೆ ಎಂದು ತಿಳಿಸುವುದು ಅವಶ್ಯಕ. ಆಪ್ಷನ್ ಸಿ, ಯಾವುದೇ ಅವಿಶ್ವಾಸ ಮಂಡನೆಯನ್ನು ಒಪ್ಪಿಕೊಂಡಲ್ಲಿ ಆ ಬಳಿಕ 10 ದಿನಗಳ ಒಳಗೆ ಅದನ್ನು ಸದನದಲ್ಲಿ ಮಂಡಿಸಬೇಕು. ಆಪ್ಷನ್ ಡಿ, ಅವಿಶ್ವಾಸವನ್ನು ರಾಜ್ಯಸಭೆಯಲ್ಲೇ ಮಂಡಿಸುವಂತಿಲ್ಲ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ, 61ನೇ ಪ್ರಶ್ನೆ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಒಂದು ಅಧಿನಿಯಮ 1993 ಪ್ರಕಾರ ಅಧ್ಯಕ್ಷರಾಗಬಹುದು ಯಾರು ಅಂತ ಕೊಟ್ಟಿದ್ದಾರೆ. ಸೇವಾ ನಿವೃತ್ತಿ ಹೊಂದಿದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಮಾತ್ರ. ಓಕೆನಾ. 62ನೇ ಪ್ರಶ್ನೆ, ಯಾವುದು ಸರಿಯಾದದ್ದಲ್ಲ ಅಂತ ಕೊಟ್ಟಿದ್ದಾರೆ. ಪಿಟ್ಸ್ ಇಂಡಿಯಾ ಕಾಯ್ದೆ ವಾರನ್ ಹೇಸ್ಟಿಂಗ್ಸ್ ಸರಿಯಾಗಿದೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಲಾರ್ಡ್ ಡೌಲೌಸಿ ಸರಿಯಾಗಿರ್ತಕ್ಕಂಥದ್ದು. ಇಲ್ಬರ್ಟ್ ಬಿಲ್ ರಿಪ್ಪನ್ ಇದು ಕೂಡ ಸರಿಯಾಗಿದೆ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ, ಫೆಡರಲ್ ಅಸೆಂಬ್ಲಿ ಎಂದು ಯಾವ ದೇಶದ ಸಂಸತ್ತನ್ನು ಕರೆಯುತ್ತಾರೆ? ರಷ್ಯಾ ದೇಶದ ಸಂಸತ್ತನ್ನು ಕರೀತಕ್ಕಂಥದ್ದು. ನೆಕ್ಸ್ಟ್ 64ನೇ ಪ್ರಶ್ನೆ, ಥಾಮಸ್ ಮತ್ತು ಊಬರ್ ಕಪ್ಗಳು ಬ್ಯಾಡ್ಮಿಂಟನ್ ಕ್ರೀಡೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶಸ್ತಿಗಳಾಗಿವೆ. ಕನ್ನಡದ ಹೆಸರಾಂತ ಕಾದಂಬರಿಕಾರ ತರಾಸುರವರ 100ನೇ ಜನ್ಮ ಜಯಂತಿಯನ್ನು 2020 ಏಪ್ರಿಲ್ 21ರಂದು ಕನ್ನಡ ಸಾಹಿತ್ಯ ಬಳಗ ಸ್ಮರಿಸಿತು. ಆದ್ದರಿಂದ ಇವುಗಳೊಂದು ಕೃತಿಗಳು ನೋಡೋದಾದರೆ ಕಂಬನಿಯ ಕುಯಿಲು, ಚಕ್ರೇಶ್ವರಿ, ದುರ್ಗಸ್ತಮಾನ ಇವು ತರಾಸು ಅವರ ಪ್ರಮುಖ ಕೃತಿಗಳು. ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ಪ್ರಶ್ನೆ ಬಂದಿರತಕ್ಕಂಥದ್ದು. ನವಜಾತ ಶಿಶುವಿನಿಂದ ಹಿಡಿದು 10 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಅಥವಾ 2ಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳಿದ್ದರೆ ಅನ್ವಯವಿಲ್ಲ. ಉಳಿತಾಯ ಖಾತೆ ಆರಂಭ ಇದು ಸರಿಯಾಗಿದೆ. ಓಕೆನಾ. ಇದು ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆಯ ಭಾಗವಾಗಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದಡಿ ಈ ಒಂದು ಯೋಜನೆ ಜಾರಿಯಾಗಿರ್ತಕ್ಕಂಥದ್ದು. 67ರಿಂದ 69 ಪ್ರಶ್ನೆಗಳು ನೋಡೋಣ. ಪ್ರತಿಪಾದನೆ ಕೊಟ್ಟಿದ್ದಾರೆ. ವಾಯುಮಾನ ಒತ್ತಡ ಹೆಚ್ಚಿದ್ದು ತಾಪಮಾನಗಳು ಕಡಿಮೆ ಇದ್ದಾಗ ಚಳಿಗಾಲದಲ್ಲಿ ಪ್ರತಿಚಕ್ರವಾತದ ಸ್ಥಿತಿ ನಿರ್ಮಾಣವಾಗುತ್ತದೆ. ಇದಕ್ಕೆ ಉತ್ತರ ಒಂದು ಭಾರತದಲ್ಲಿ ಚಳಿಗಾಲದ ಮಳೆಯು ಕಡಿಮೆ ತಾಪಮಾನದ ಪ್ರತಿಚಕ್ರವಾತ ಸ್ಥಿತಿಗೆ ಕಾರಣವಾಗುತ್ತದೆ. ಇದಕ್ಕೆ ಆಪ್ಷನ್ ಸಿ ಬಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಸರಿಯಾಗಿರ್ತಕ್ಕ ಆನ್ಸರ್ ಅದು ಸ್ವಲ್ಪ ಮಿಸ್ಟೇಕ್ ಇದೆ, ಒಂದು ನಿಮಿಷ. ನೆಕ್ಸ್ಟ್ ಪ್ರಶ್ನೆ 70, ಲಾರ್ಡ್ ಲಿಟ್ಟನ್ನ ಈ ಒಂದು ವೈಸ್ರಾಯ್ ಇಲ್ಲಿ ನಡೆದಿರ್ತಕ್ಕಂಥ ಸ್ವಲ್ಪ ಇವು ನೋಡೋಣ, ಯಾವ ಸಂಗತಿಗಳು ನೋಡೋಣ. ಭಾರತೀಯ ಸಶಸ್ತ್ರ ಕಾಯ್ದೆ ಜಾರಿ, ರಾಜ್ಯ ಬಿರುದುಗಳ ಕಾಯ್ದೆ. ನೆಕ್ಸ್ಟು ICS ಪರೀಕ್ಷೆನ 20ರಿಂದ 19ಕ್ಕೆ ಇಳಿಸ್ತಾನೆ ಯಾರು? ಲಾರ್ಡ್ ಲಿಟ್ಟನ್ ಅವರು. ಕುವತ್ ಉಲ್ ಇಸ್ಲಾಂ ಮಸೀದಿಗೆ ದಕ್ಷಿಣ ದ್ವಾರವಾದ ಅಲೈ ದರ್ವಾಜಾವನ್ನು ನಿರ್ಮಿಸಿದವರು ಅಲ್ಲಾವುದ್ದೀನ್ ಖಿಲ್ಜಿ ಅವರು. ನೆಕ್ಸ್ಟ್ ಪ್ರಶ್ನೆ, ಈ ಮೇಲಿನ ಯಾವ ಸರಿ ಅಂತ ಕೊಟ್ಟಿದ್ದಾರೆ. ಕ್ರಿಸ್ತಪೂರ್ವ ಒಲಿಂಪಿಕ್ ಕ್ರೀಡೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ರಿಸ್ತಪೂರ್ವ 776ರಲ್ಲಿ ಪ್ರಥಮ ಒಲಿಂಪಿಕ್ ಕ್ರೀಡೆಗಳು ಗ್ರೀಸ್ನಲ್ಲಿ ಆರಂಭ. ಇಲಿಸ್ ಮತ್ತು ಪೀಸಾ ನಗರ ರಾಜ್ಯಗಳ ನಡುವೆ ಏರ್ಪಟ್ಟ ಶಾಂತಿ ಒಪ್ಪಂದದ ಪ್ರಯುಕ್ತ ಕ್ರೀಡಾಕೂಟ ಯೋಜನೆ ಆಯೋಜಿಸಲಾಗಿತ್ತು. ಮುಂದೆ ನಿರ್ಬಂಧಿಸಿದ ಈ ಕ್ರೀಡಾಕೂಟವು ಫ್ರಾನ್ಸ್ನಲ್ಲಿ ನೇತೃತ್ವದ ಪುನಃ ಶುರುವಾಯಿತು. ಓಕೆನಾ. ಈ 3 ಕೂಡ ಸರಿಯಾಗಿದೆ. 73ನೇ ಪ್ರಶ್ನೆ, ಉತ್ತರ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸರಿಯಾದ ಹೇಳಿಕೆ. ಕಡಲ ತೀರದ ಕಾಶ್ಮೀರ, ಕಾರವಾರ. ಸೂಫಾ ಇದು ಮ್ಯಾಂಗ್ನೀಸ್ ಅದರಿಗೆ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಜಲಪಾತ ಜಿಲ್ಲೆಗಳೆಂದು ಉತ್ತರ ಕನ್ನಡವನ್ನು ಕರೀತಾರೆ. ಆದ್ದರಿಂದ ಈ 3 ಕೂಡ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ,
ಮೆಂಟಲ್ ಎಬಿಲಿಟಿ. 74ನೇ ಪ್ರಶ್ನೆ ಆಪ್ಷನ್ ಸಿ. 75 ಆಪ್ಷನ್ ಡಿ. 76 ಆಪ್ಷನ್ ಎ. 77 ಆಪ್ಷನ್ ಸಿ. 78 ಆಪ್ಷನ್ ಸಿ. 79 ಆಪ್ಷನ್ ಡಿ. 80 ಆಪ್ಷನ್ ಬಿ. ಇದಕ್ಕೆ ಸರಿಯಾದ ಉತ್ತರ 80ನೇ ಪ್ರಶ್ನೆ. ಒಂದು ಭಾಷೆಯಲ್ಲಿ ಸುವಾಸನೆಯನ್ನು ರುಚಿ ಎಂದು, ರುಚಿಯನ್ನು ಶ್ರವಣ ಎಂದು, ಶ್ರವಣವನ್ನು ನೋಟ ಎಂದು ಕರೆದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಇದು ಕೂಡ ಮೆಂಟಲ್ ಎಬಿಲಿಟಿ ಪ್ರಶ್ನೆ. 81ನೇ ಪ್ರಶ್ನೆ ಆಪ್ಷನ್ ಡಿ. 82 ಆಪ್ಷನ್ ಸಿ. 83 ಆಪ್ಷನ್ ಡಿ. 84 ಸ್ಟೆಂಟ್ ತ್ಯಾಜ್ಯವನ್ನು ಯಾವ ಒಂದು ರಸಗೊಬ್ಬರದ ಘಟಕವನ್ನಾಗಿ ಪರಿವರ್ತಿಸುವ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಕೊಟ್ಟಿದ್ದಾರೆ. ಆಪ್ಷನ್ ಸಿ ಪೊಟ್ಯಾಷಿಯಂ. ಜಿಯೋಪಾಲಿಮರ್ ಕಾಂಕ್ರೀಟ್ ಸಂಬಂಧಿಸಿರುವುದು ಇಟ್ಟಿಗೆ ತಯಾರಿಕಾ ತಂತ್ರಜ್ಞಾನ. ಕದಂಬರ ಧ್ವಜದಲ್ಲಿರುವ ಚಿಹ್ನೆ ವಾನರ ಧ್ವಜ. ಮಹಾಕೂಟ ಸ್ತಂಭ ಶಾಸನವು ಯಾವ ಒಂದು ಚಾಲುಕ್ಯ ದೊರೆಯ ವಿಜಯವನ್ನು ನಿರ್ಮಿಸುತ್ತಿದೆ ಅಂತ ಕೊಟ್ಟಿದ್ದಾರೆ. ಮಂಗಳೇಶ. ವಿಜ್ಞಾನೇಶ್ವರ ಮಿತಾಕ್ಷರ ಸಂಹಿತೆ ಗ್ರಂಥದಲ್ಲಿ ನ್ಯಾಯಶಾಸ್ತ್ರದ ಒಂದು ವಿಷಯ ಇರತಕ್ಕಂಥದ್ದು. ವಿಷ್ಣುವರ್ಧನ ರಾಣಿ ಶಾಂತಲಾದೇವಿ ಇವರು ಜೈನ ಧರ್ಮಕ್ಕೆ ಸಂಬಂಧಪಟ್ಟಿದ್ದವರು. 90ನೇ ಪ್ರಶ್ನೆ. ಅಹಮದಿಯ ಚಳವಳಿ ಮಿಜಾಂ ಗುಲಾಂ ಅವರು ಆರಂಭಿಸ್ತಾರೆ. ಅಂತಾರಾಷ್ಟ್ರೀಯ ಸಂಕೇತಗಳ ಭಾಷೆಗಳ ದಿನಾಚರಣೆ ಸೆಪ್ಟೆಂಬರ್ 23. ನೆಕ್ಸ್ಟ್ 92ನೇ ಪ್ರಶ್ನೆ ನೋಡೋಣ. ಭಾರತ ಮತ್ತು ಕಿರ್ಗಿಸ್ತಾನ್ ಇದು ವ್ಯಾಯಾಮ ಕಂಜಾರ ವ್ಯಾಯಾಮ ನಡೆಸ್ತಕ್ಕಂಥದ್ದು. ಇದು ಕರೆಂಟ್ ಅಫೇರ್ಸ್ ಇದೆ. ಇದು ಕೂಡ ಕರೆಂಟ್ ಅಫೇರ್ಸ್ ಆಗಿದೆ. ನೆಕ್ಸ್ಟು ಚಿತಾರೆ ಬ್ರಹ್ಮೋತ್ಸವ ಮಧುರೈಯಲ್ಲಿ ನಡೀತಕ್ಕಂಥದ್ದು. ಇದು ಕೂಡ ಕರೆಂಟ್ ಅಫೇರ್ಸ್ ಆಗಿರ್ತಕ್ಕಂಥದ್ದು. 97ನೇ ಪ್ರಶ್ನೆ. ದಿ ಮೇವರಿಕ್ ಎಫೆಕ್ಟ್ ಪುಸ್ತಕದ ಲೇಖಕರು ಹರೀಶ್ ಎಸ್ ಮೆಹ್ತಾ ಅವರು. 98ನೇ ಪ್ರಶ್ನೆ. ತನ್ನ ಎಲೆಕ್ಟ್ರಿಕ್ ವೆಹಿಕಲ್ ನೀತಿಯಲ್ಲಿ ಈ ಸೈಕಲ್ಗಳನ್ನು ಸೇರಿಸಿದ ಭಾರತದ ಮೊದಲ ರಾಜ್ಯ ನವದೆಹಲಿ. ಯಾವ ದೇಶವು ವಿಪತ್ತು ಸ್ಥಿತಿಸ್ಥಾಪಕ ಮೂಲಸೌಕರ್ಯ ಒಕ್ಕೂಟಕ್ಕೆ ಸೇರುವ 30ನೇ ದೇಶವಾಗಿದೆ ಅಂತ ಕೊಟ್ಟಿದ್ದಾರೆ. ಮಡಗಾಸ್ಕರ್. ಕೊನೆಯ ಪ್ರಶ್ನೆ. ಯಾವ ರಾಜ್ಯವು ಮುಖ್ಯಮಂತ್ರಿಯ ಒಂದು ಉದ್ಯಮ ಕ್ರಾಂತಿ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ಮಧ್ಯಪ್ರದೇಶ. ಇದೇ ರೀತಿಯಾಗಿ ನಮ್ಮ ಒಂದು ಮುಂದಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ. ಓಕೆನಾ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.